ಯೌವನದಿಂದ ಕಂಗೊಳಿಸುವೆ ನಾ ಅದರಿಂದ ಚೆಲುವಿಗೆ 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 ಯೌವನದಿಂದ ಚೆಲುವಿಗೆ ಚೆಲುವಿಗೆ ಯೌವನದಿಂದ ಕಂಗೊಳಿಸುವೆ ಕಂಗೊಳಿಸುವೆ ನಾವ ಅದರಿಂದ ಕಂಗೊಳಿಸುವೆ ಕಂಗೊಳಿಸುವೆ ನಾ ಅದರಿಂದ ಯೌವನದಿಂದ ಚೆಲುವಿಗೆ ಯೌವನದಿಂದ ಕಂಗೊಳಿಸುವೆನೋ ಅದರಿಂದ ಕಂಗೊಳಿಸುವೆನೋ ಅದರಿಂದ ಯೌವನದಿಂದ ಆ ಆ
ಇಳೆಯ ಕಾಮುಕರಣ ಕಂಡರೆ ಇಳೆಯ ಕಾಮುಕರಣ ಇಳೆಯ ಕಾಮುಕರಣ ಇಳೆಯ ಕಾಮುಕರಣ ಇಳೆಯ ಕಾಮುಕರಣ ಇಳೆಯ ಕಾಮುಕರಣ ಇಳೆಯ ಕಾಮುಕರಣ ಕಂಡರೆ ಇಳೆಯ ಕಾಮುಕರಣ ಕಂಡರೆ ಮೋಹಿಸಗುಳಿಯವರು ತಪಕಿರಣ ವಿಘ್ನತರುವರೈತೆ ಇಳೆಯ ಕಾಮುಕರಣ ಕಂಡರೆ ಇಳೆಯ ಕಾಮುಕರಣ ಕಂಡರೆ 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 ಮೋಹಿಸಗುಳಿಯರು ಮೋಹಿಸದುಳಿಯರು ಅಪಗಳ ವಿಘ್ನ ತರುವರೈತೆ ಇಳೆಯ ಕಾಮುಕರನ ಕಂಡರೆ ಮೋಹಿಸ ಉಳಿಯರು ತಪಕ್ಕಿನ್ನು ವಿಘ್ನ ತರುವರೈತೆ ಉಳಿಯರು ತಪಕ್ಕಿನ್ನು ವಿಘ್ನ ತರುವರೈತೆ ಚೆಲುವಿಗೆ ಯೌವನದಿಂದ ಕಂಗೊಳಿಸುವೆ ಕಂಗೊಳಿಸುವೇನ ಕಂಗೊಳಿಸುವೇನ ಅದರಿಂದ ಆ ಆ ಆ ಮರೆತಿನೋ ನಿಜವನ್ನು ಧರಿಸಿ ಮಹೇಶಿ ರೂಪ ಮರೆಸಿನೋ ನಿಜವನ್ನು ಧರಿಸಿ ಮಹೇಶಿ ರೂಪ ಧರಿಸಿ ಮಹೇಶಿ ರೂಪ ಧರಿಸಿ ಮಹೇಶಿ ರೂಪ ವಿರಚಿಪೆ ತಪ ಬೆಳ್ಳು ತರಳೆ ಯೋಜಿಸಿದಳು ವಿರಚಿಪೆ ತಪ ಬೆಳ್ಳು ತರಳೆ ಯೋಜಿಸಿದಳು ತರಳೆ ಯೋಜಿಸಿದಳು ಮನಸ್ಸಿನ ನಿಜವಳ್ಳ ಧರಿಸಿ ಮಹೇಶಿ ರೂಪ ವಿರಚಿಪೆ ತಪ ಬೆಳ್ಳು ತರಳೆ ಯೋಜಿಸಿದಳು
ನೋಡಿ, ನಮ್ಮ ಪರಿಸರ ಇಷ್ಟು ಪ್ರೋತ್ಸಾಹ ಇಲ್ಲದಿದ್ರೆ ಮತ್ತೆ ತಪಸ್ಸನ್ನು ಆಚರಿಸುವುದು ಬಂದದ್ದು ವ್ಯರ್ಥ ಅಂತ ಆಗುದಿಲ್ಲ. ಅದಕ್ಕೆ ಹೇಳುದು ಸ್ವಾಮಿ, ನಾವು ಯಾವುದೇ ಕೆಲಸ ಮಾಡುವುದಿದ್ರು ನಮ್ಮ ಇಷ್ಟ ದೇವರ, ನಮ್ಮ ಕುಲನಾಧೀಶ ಸುರೇಶ ಈಶ್ವರ, ಹೌದಪ್ಪ, ನಮ್ಮ ಯಾವ ಕೆಲಸಕ್ಕೆ ನೋಡಿ, ನಮ್ಮ ಯಾವುದೇ ಕೆಲಸ ಕಾರ್ಯಕ್ಕೂ ಅವನಷ್ಟು ಅನುಗ್ರಹಕಾರಕನಾದವನು ಯಾರು ಇಲ್ಲ. ಅದರ ಅರ್ಥ ನಾವು ಕೇಳಿದನು ಯೋಚನೆ ಮಾಡದೆ ಕೊಡುವುದಿಲ್ಲ, ಕೊಡ್ತಾನೆ ಅಂತಲ್ಲ. ಅವ ಭಕ್ತ ವತ್ಸಲ ಸ್ವಾಮಿ, ಭಕ್ತಿಗೆ ಜೊತೆಯಲ್ಲಿ ಭಯಕ್ಕೆ ಭಗವಂತನಾದವನು ಒಂದೇ ಒಲಿತಾನೆ. ಹಾಗಾಗಿ ಅವನ ಕೃಪಾದೃಷ್ಟಿಯಿಂದ ನಾವು ಇಲ್ಲಿಯ ತನಕ ಸಮೃದ್ಧವಾದ ಜೀವನವನ್ನು ಸಾಗಿಸಿಕೊಂಡು ಬಂದವರಿದ್ದೇವೆ. ಆದ್ರೆ ಮತ್ತಷ್ಟು ಜೀವನ ಸದೃಢಗೊಳಿಸಿಕೊಳ್ಬೇಕು ಅಂತಾದ್ರೆ, ಒಂದು 4 ಜನ ಸಮ್ಮುಖದಲ್ಲಿ ನಾವು ಕಾಣಿಸಿಕೊಳ್ಬೇಕು ಅಂತಾದ್ರೆ ಬಲ ಎನ್ನುವುದು ಬೇಕು. ಒಂದು ತೋಳ್ಬಲ, ಮೇಲಾಗಿ ದೈವ ಬಲ. ಹಾಗಾಗಿ ಕನಕಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸುವುದಕ್ಕೆ ಬೇಕಾಗಿ ಈ ಕಾನನವನ್ನು ಸೇರಿದ್ದೇನೆ ಸ್ವಾಮಿ. ತಪಸ್ಸನ್ನು ಆಚರಿಸಬಹುದೇ? ತೊಂದರೆ ಸ್ವಾಮಿ. ಬಹಳ ಪ್ರಚಾರದಲ್ಲಿ ಇರುವವರು ಇವರು ಸ್ವಾಮಿ, ಇಳೆಯ ಕಾಮುಕರು. ಇಳೆಯ ಕಾಮುಕರು, ಹೌದಪ್ಪ, ಹೌದು. ಒಂದು ಕಮ್ಮಕ್ಕೆ ಸೀರೆ ಸುತ್ತಲಿಕ್ಕಿಲ್ಲ. ಇಲ್ಲ, ಈಗ ಎತ್ತಿ ನೋಡಿದ್ರೆ ಇದೊಂದು ಚಂದದ ಹೆಣ್ಣು ಅಂತ. ಹೌದಪ್ಪ. ಹಾಗಾಗಿ ಬಹಳ ಜಾಗರೂಕತೆಯಿಂದ ನಾವು ಆಲಿಸಿಕೊಳ್ಬೇಕಾಗ್ತದೆ. ಇಳೆಯ ಕಾಮ ಎಂತದ್ದು ಮಾಡ್ಲಿಕ್ಕಾಗ್ತದೆ? ಎಂತದ್ದು ಇಲ್ಲ. ಬದನೆಕಾಯಿ ಎಂತದ್ದು ಆಗುದಿಲ್ಲ ಅಷ್ಟೇ. ನಮ್ಮಲ್ಲಿ ಶಕ್ತಿ ಇರುವಾಗ ಅವ್ರು ಎಂತದ್ದು ಮಾಡ್ಲಿಕ್ಕಾಗ್ತದೆ? ಎಂತದ್ದು ಇಲ್ಲ. ಹಾಗಾದ್ರೆ ನಮಗೆ ಉಪಟಳ ಕೊಡುವವರು ಯಾರು ಕೇಳಿದ್ರೆ ಇದ್ದಾರೆ ನೋಡಿ, ಆ ದೇವತೆಗಳು, ದೇವೇಂದ್ರನ ಕಡೆಯವರು, ಹೊಟ್ಟೆ ಕಿಚ್ಚಿನ ಸಂತಾನದವರು. ಹಿರಿಯಕ್ಕನ ಹಿರಿಯ ತಾಯಿಯ ಮಕ್ಕಳು ಎನ್ನುವ ಕಾರಣಕ್ಕೆ ಬೇಕಾಗಿ ಒಂದಷ್ಟು ಕನಿಕರವೂ ಇಲ್ಲ ಸ್ವಾಮಿ ಅವರಿಗೆ. ನಮಗೆ ಇಂತಿಷ್ಟೇ ಬರೆದು ಕೊಡಿ ಅಂತ ಕೇಳಿದ್ದ, ಸ್ವರ್ಗದಲ್ಲಿ ಸ್ಥಾನ ಕೊಡಿ ಅಂತ ಕೇಳಿದ್ದ. ಒಂದಷ್ಟುಗಳ ಕಾಲ ನಮಗೆ ಅಧಿಕಾರ ಕೊಡಿ ಅಂತ ಕೇಳಿದ್ದಷ್ಟೇ. ಅವರಂತಹ ಯೋಗ್ಯತಾ ಸಂಪನ್ನರಾಗಿದ್ರೆ ಅವರೇ ಕರೆದು ಕೊಡ್ಬೇಕಿತ್ತು. ಅವರದನ್ನು ಮಾಡಲಿಲ್ಲ. ಹಾಗಾಗಿ ನಾವು ಅದನ್ನು ಪಡೆಯುವ ಹುನ್ನಾರದಲ್ಲಿದ್ದೇವೆ, ಪ್ರಯತ್ನದಲ್ಲಿದ್ದೇವೆ. ಹೌದಲ್ಲ?
ನಾಡೋಡಿಗರು ಆಡಿದ ಒಂದು ಮಾತಿದೆ ಸ್ವಾಮಿ, ಸೋಲೆ ಗೆಲುವಿನ ಸೋಪಾನ. ಹಾ ನಮ್ಮ ಅಗ್ರಜರು ಎಂತಹದ್ದೇ ಪ್ರಯತ್ನ ಮಾಡಿ ಸೋತಿರ್ಬಹುದು, ಆದ್ರೆ ಈ ಮಾಲಿನಿ ಹಾಗಲ್ಲ ಸ್ವಾಮಿ. ಬಹಳ ಆಲೋಚನೆಯಿಂದಲೇ ಹಾ ಚತುರ್ಮತಿಯಾಗಿ ಏನು ನಾವು ತಪಸ್ಸನ್ನಾಚರಿಸಬೇಕು. ಸುರರೆಂಬ ಹಗೆಗಳಾಗಿ ಹೇಗೆ ತಪಸ್ಸನ್ನು ಆಚರಿಸುವುದು? ಹೇಗೆ? ಹಾ ಹಾ ಅವರಿಗೆ ಗೊತ್ತಾಗದ ಹಾಗೆ ಹಾ ಒಂದು ಮಾಯ ವೇಷ ಮಾಡಿದ್ರೆ ಹೇಗೆ? ಯಾವುದು? ಮಾಯಕದ ವೇಷ. ಯಾವ್ದಪ್ಪ ಮಾಯಕದ ವೇಷ? ನಾವು ಅದ್ರಲ್ಲೆಲ್ಲ ಪ್ರಾಯಣರು, ಎಲ್ಲ ಗೊತ್ತುಂಟಲ್ಲ. ನಾವು ಅದ್ರಲ್ಲೆಲ್ಲ ಎತ್ತುತ್ತೆ ಕೈ. ಪಣಿಮಾದಿ ಹಾ ಅಷ್ಟ ಸಿದ್ಧಿಗಳನ್ನು ಬಲ್ಲವರಿದ್ದೇವೆ. ಯಾವ ಕಾಲಕ್ಕೆ ಯಾವ ವೇಷ ಹೇಳಿ ಹಾ ಹಾ ಎಷ್ಟು ಮಟ್ಟಿಗೆ ಸರಿ ಮಾಡ್ತೇವೆ ಅನ್ನೋದಲ್ಲ, ಯಾವ ವೇಷ ಬೇಕಾದ್ರೂ ಮಾಡ್ತೇವೆ. ಆ ಹೊತ್ತಿಗೆ ನಾವು ವೇಷ ಮಾಡ್ತೇವೆ, ಸಿದ್ಧರಿದ್ದೀವಿ. ಆ ಹೊತ್ತಿಗೆ ಒಂದು ಮರ್ಯಾದೆ ಉಳಿಸ್ತೇವೆ ನಾವು. ಹಾಗಾಗಿ ಹಾ ಒಂದು ವೇಷ ಮಾಡಿದ್ರೆ ಆಯ್ತು. ಎಂತದ್ದು ವೇಷ? ಏನು ವೇಷ ಮಾಡಿದ್ರು ನೋಡಿ, ಓ ಆ ಕಡೆ ಹಾ ಚಂಗನ ಜಿಗಿಯುವಂತ ಹರಿಣ. ಜಿಂಕೆಗಳು. ನಾನೊಂದು ಜಿಂಕೆ ಹಾಕ್ಲಾ? ಆದ್ರೆ ಹಾ, 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 ಹಾ. ಅದು ಅಪಾಯವೇ. ಜಿಂಕೆ ಅಂದ್ರೆ ಹಾ ಬೇಟೆಗಾರ ಹುಚ್ಚಾಗ್ತಾ ಇರ್ತಾನೆ. ಮತ್ತೆ ಬೇಟೆಗಾರ ಅನ್ನೋದಕ್ಕಿಂತಲೂ ಈ ಕ್ರೂರ ಮೃಗಗಳು, ಹಾ ಹಾ ಹುಲಿಯೋ ಸಿಂಹದ ಬಾಯಿಗೆ ತುತ್ತಾದ್ರೆ ಅದು ಕಷ್ಟ. ತಪಸ್ಸಾಗುದಿಲ್ವ ಸ್ವಾಮಿ? ಅಲ್ಲಿ ವಿಘ್ನವಾಗ್ತದೆ, ನಾನು ಸಾಯ್ತೇನೆ. ಹಾ ಹಾ ಇನ್ನು ಏನ್ ಮಾಡುವುದಪ್ಪ? ಏನು? ಓಯ್ ನೋಡಿ, ಓ ಆ ಕಡೆ ಹಾ ನಾ ಬರುವಾಗ್ಲೇ ಬುಸ್ 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 ಅಂತ ಏನು? ಹಾವು. ಹಾವು. ಇವತ್ತೊಂದು ನಾವು ಹಾವಾಗ್ಲಾ? ಬೇಡವಾ? ಬೇಡಪ್ಪ ಬೇಡ. ಇವತ್ತು ಬೇಡ. ಅನುಕೂಲ ಇದ್ರೆ ಮುಗ್ದ್ರ ಮೇಲೆ ಆಗುವ ನೋಡು. ಹಾವಾದ್ರೆ ಮತ್ತೆ? ನೋಡಿ, ಮೇಲೆ ಗರುಡ ಹಾ. ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದ್ದಾನೆ. ಉಪದ್ರ. ಗರುಡನ ಉಪದ್ರ. ಎಂತದ್ದು ಮಾಡುವುದು? ಓ ಗಿಣಿಮರಿ ಆದ್ರೆ ನಾನು ಹಾ ಎಂತದ್ದು? ಹೋ ಏನ್ ಮಾಡಿದ್ರಿ? ಆಹಾ ಗಿಣಿಮರಿ ಆದ್ರೆ ಎಲ್ಲಿಯಾದ್ರೂ ಬೇಟೆಗಾರ ಬಾಣ ಪ್ರಯೋಗಿಸಿದ್ರೆ ಪ್ರಯೋಜನ ಇಲ್ಲ. ಯಾವುದು ಪ್ರಯೋಜನ ಇಲ್ಲ ನೋಡಿ. ಎಂತದ್ದು ಓಯ್ ಹಾ ಅದೆಂತದ್ದು? ಈ ಶಿಶಿ ಶಿಶಿ ಏನು? ಹಾ ವಾಸನೆ, ಏನು ವಾಸನೆ? ಕೆಸರು, ಕೊಳಚೆ. ಹಾ ಬರ್ತದೆ ವಾಸನೆ. ಅದ್ರ ನೋಡಿ ಎಂತದ್ದು? ಎಮ್ಮೆ. ಹಾ 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 ಗೊತ್ತಾಯ್ತು. ಹಾ ನೋಡಿ ಎಷ್ಟು ಸ್ವಚ್ಛಂದವಾಗಿ ಅವರಿಗೆ ಯಾರಾದ್ರೂ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಂಡವರಿದ್ದಾರೆ ಹೇಗೆ? ಇಲ್ಲಪ್ಪ. ಸ್ವೇಚ್ಛೆಯಿಂದ ತನ್ನ ಇಚ್ಛೆ ಬಂದ ಹಾಗೆ ಅಷ್ಟೇ ಆ ಕೆಸರಿನಲ್ಲಿ ಈಡಾಡ್ತಾ ಇದ್ದಾರೆ ನೋಡಿ. ಇದುವೇ ಸರಿಯಾದ ವೇಷ. ಮಹಿಷಿಯ ರೂಪ, ಮಹಿಷಿಯ ರೂಪ. ಸಾಧು ಪ್ರಾಣಿ, ಅವುಗಳ ತಂಟೆಗೆ ಯಾರೂ ಹೋಗುದಿಲ್ಲ. ನಾನೊಂದು ಕೋಣಗಳ ಮಹಿಷಿಗಳ ಹಿಂಡಲ್ಲಿ ಒಂದು ಎಮ್ಮೆ ಆಗಿ ನಾನು ತಪಸ್ಸನ್ನು ಆಚರಿಸಿದ್ರೆ ಯಾವುದೇ ಭಂಗ ಆಗುವುದಕ್ಕಿಲ್ಲ, ಪ್ರತಿಫಲವನ್ನು ಅನುಭವಿಸುವುದಕ್ಕೆ ಸಾಧ್ಯವಿದೆ. ಅತಿ ಶೀಘ್ರವಾಗಿ ಎಮ್ಮೆ ಆಗುತ್ತೆ.